ಇವತ್ತು ಅವ್ರು ನನಗೆ ಎಷ್ಟೋ ಸಲ ಭರವಸೆ ಕೊಟ್ಟಿದ್ರೆ, ಇಲ್ಲ ನಾನು ಮೇಯರ್ ಮಾಡ್ಬೇಕು, ನಾನು ಇದು ಇರ್ಲಿ ಅದ್ರ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಮಾಡ್ಬೇಕಂಗಿಲ್ಲ ಅಂತ ಎಷ್ಟೋ ಸಲ ಮಾತು ಕೊಟ್ಟರು ಕೂಡ ನಾವು ಅವ್ರ ಪಾರ್ಟಿನ ಇಲ್ಲದ ಕೆಲಸ ಮಾಡಿವಿ. ಯಾವಾಗ ನನಗೆ ಮೋಸ ಆಯ್ತು, ಯಾವಾಗ ನನಗೆ ತೆಂಗಿನಕಾಯಿ ಅವರು ಟಿಕೆಟ್ ಕೊಡಬಾರ್ದು, ಇವರಿಗೆ ಪಕ್ಷದ ಟಿಕೆಟ್ ಕೊಡಬಾರ್ದು ಮತ್ತು ಪಕ್ಷದ ಹುದ್ದೆ ಕೊಡಬಾರ್ದು ಅಂತೇಳಿ BL ಸಂತೋಷ್ ಅವ್ರ ಮುಖಾಂತರ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಅರುಣ್ ಕುಮಾರ್ ಅವ್ರಿಗೆ ಏನು ಅವ್ರು ಚಾಲೆಂಜ್ ಮಾಡಿಸಿ ನನ್ನ ಪಕ್ಷಕ್ಕೆ ಒಳಗೆ ತಗೊಂಬಂದ್ರಲ್ಲ, ಅದಕ್ಕೆ ಇನ್ನು ನಾ ಅನ್ಕೊಂಡೆ ಬಿಜೆಪಿಯಲ್ಲಿ ಇದ್ರ ಅವ್ರು ಗುಲಾಮ ರೀತಿಯಲ್ಲಿ ನಾನು ನೋಡ್ತಿದ್ರು. ಅವ್ರು ಬಿಜೆಪಿಯಲ್ಲಿ ನನ್ನ ಗುಲಾಮನಾಗಿ ನಾವು ನೋಡಕ್ ಪ್ರಯತ್ನ ಮಾಡಿದೆ ಮಹೇಶ್ ತೆಂಗಿನಕಾಯಿ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದಿಂದ ನಾ 2 ಸಲ ಕಾರ್ಪೊರೇಟರ್ ಆಗೇನೆ. ಹಿಂಗಾಗಿ ಭಾರತೀಯ ಜನತಾ ಪಕ್ಷ ಗುಲಾಮರ ಪಕ್ಷ ಆಗ್ಬಾರ್ದು ಅಂತೇಳಿ ಅದಕ್ಕೆ ನಾ ಪಕ್ಷವನ್ನು ಬಿಟ್ಟು ಬಂದೀನಿ. ಇವತ್ತು ಬಿಟ್ಟು ಬಂದ ತಕ್ಷಣ ನಾನು ಕಾಂಗ್ರೆಸ್ ಪಾರ್ಟಿ ಪರವಾಗಿ ಕೆಲಸ ಮಾಡೇನಿ. ಲಾಸ್ಟ್ ಲೋಕಸಭಾ ಎಲೆಕ್ಷನ್ 1,20,000 ಓಟ್ ಕಳ್ಕೊಂಡ್ರು ಪ್ರಹ್ಲಾದ್ ಜೋಶಿ ಅವರು. ಇನ್ನು ಮುಂದಿನ ಚುನಾವಣೆ ಏನೈತಲ್ಲ 100ಕ್ಕೆ 100 ಏನೈತಲ್ಲ ಅವ್ರಿಗೆ ಇನ್ನೂ ಮತಗಳು ಕಮ್ಮಿ ಬರ್ಬೋದು. ಅಕಸ್ಮಾತ್ ನಾನೇ ಕ್ಯಾಂಡಿಡೇಟ್ ಅಂದ್ರೆ 100ಕ್ಕೆ 100 ಅವ್ರು ಸೋಲ್ತಾರ. ಅದು ನನಗೇನು ಅದೇನು ಆಸೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮುಂದೆ ನಾನು ಯಾಕೆ ಇದನ್ನು ಉದ್ಭವ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಕಾರ್ಯಕರ್ತರ ಕೂಡಿರ್ತಕ್ಕಂಥ ಪಾರ್ಟಿ. ನಾನು 89ರಿಂದ ನಾನು ಪಕ್ಷದಲ್ಲಿ 30-35 ವರ್ಷ ದುಡಿದಿದ್ದು, ನಾನು ಮಾಡ್ಕೊಂಡ್ ಬಂದಿದ್ದು. ಮಹೇಶ್ ತೆಂಗಿನಕಾಯಿ ನಾವೇ ಪಕ್ಷ ಕರ್ಕೊಂಡ್ ಬಂದಿದ್ದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇಂಥ ಒಬ್ಬ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಅಪರೂಪದ ಶಾಸಕರ ಮಾತನ್ನು ಕೇಳ್ತಾ ಹೋದ್ರೆ 100ಕ್ಕೆ 100 ಅವರಿಗೆ ಸೋಲು ಖಚಿತ ಅಂತಕ್ಕಂಥ ಒಂದು ಭವಿಷ್ಯವನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ. ಒಬ್ಬ ಜವಾಬ್ದಾರಿ ಕೇಂದ್ರ ಮಂತ್ರಿಗಳು ಅಪ್ರಬುದ್ಧ ಮಹೇಶ್ ತೆಂಗಿನಕಾಯಿ ಅಪ್ರಬುದ್ಧ ಒಬ್ಬ ಏನೋ ಒಂದು ಸೃಷ್ಟಿ ಮಾಡಿಬಿಡ್ತೀನಿ ಅಂತಕ್ಕಂಥ ಒಂದು ಇವತ್ತು ನಗೆಪಾಟಲ್ಗಾಗಿದೆ. ಬೆಳಗಾವಿ ವಿಧಾನಸಭೆಯಲ್ಲಿ ಈ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿನ ಅಂತೇಳಿ ಹೇಳಿಕೆ ಕೊಟ್ಟು ಮೆರವಣಿಗೆ ಮಾಡಿಕೊಂಡಿರ್ತಕ್ಕಂಥ ಅಂತವ್ರ ಮಾತನ್ನ ಕೇಳಿ. ಯಾಕಂದ್ರೆ ಭಾಜಪ ಇವತ್ತು ಏನು ಅವರು 2004 ಲೋಕಸಭಾ ಎಲೆಕ್ಷನ್ಗಳನ್ನ ಮಾಡಿದ್ರಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು 2019ರಲ್ಲಿ 2,10,000 ಲೀಡ್ ಇದ್ರೆ, ಕಳೆದ 2024ನೇ ಚುನಾವಣೆಯಲ್ಲಿ ಇವತ್ತು 90,000ಕ್ಕೆ ಬಂತದ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇಂಥ ಒಬ್ಬ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಅಪರೂಪದ ಶಾಸಕರ ಮಾತನ್ನು ಕೇಳ್ತಾ ಹೋದ್ರೆ 100ಕ್ಕೆ 100 ಅವರಿಗೆ ಸೋಲು ಖಚಿತ ಅಂತಕ್ಕಂಥ ಒಂದು ಭವಿಷ್ಯವನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ. ಹುಬ್ಳಿ ಧಾರವಾಡ ಬಹಳ ಇವತ್ತು ಜನ ಎಲ್ಲ ಬೈತಾ ಇದ್ದಾರೆ, ಜನ ಎಲ್ಲ ಶಾಪ ಆಗ್ತಾ ಇದ್ದಾರೆ. ಫುಟ್ಪಾತ್ ಅತಿಕ್ರಮಣ ಆಗಿದೆ. ದುರ್ಗದಲ್ಲಿ ಇರ್ಬೋದು, ಕೊಪ್ಪಿ ಕರೋಡ್ ಇರ್ಬೋದು, ಮಹಾನಗರ 15 ವರ್ಷ ಆಯ್ತು ಈಗ ಆಡಳಿತ ನಡೆಸಕ್ ಒಂದು ಭಾರತೀಯ ಜನತಾ ಪಾರ್ಟಿ. ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತಂದು ಒಂದು ದೊಡ್ಡ ಒಂದು ತೊಟ್ಟಿನ ಮಾಡ್ಬಿಟ್ರೆ ಎಲ್ಲಾ ರೀತಿಯಿಂದ. ಪ್ರತಿದಿನ ಧೂಳು, ಪ್ರತಿದಿನ ಅಸ್ತಮಾ, ಸಾಕಷ್ಟು ಜನ ಇವತ್ತು ಅನಾರೋಗ್ಯದಿಂದ ಬಳತಾ ಇದಾರೆ. ಅವ್ರಿಗೆ ಯಾವ ರೀತಿಯಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥ ಯೋಚನೆ ನಡೀತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಂತಕ್ಕಂಥ ಮಹಾನಗರ ಇಡೀ ರಾಜ್ಯದಲ್ಲಿ 2ನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡ. ಈ 2ನೇ ರಾಜಧಾನಿಯನ್ನ ಯಾವ ರೀತಿಯಾಗಿ ಇವರು ಅದನ್ನು ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಅಂತಕ್ಕಂಥದ್ದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾಗಿ ಏನಾದ್ರು ಹೋರಾಟ ಮಾಡಿದ್ರೆ, ಅಥವಾ ಕರ್ನಾಟಕ ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ರೆ ಜನ ಇವ್ರನ್ನ ಮೆಚ್ಕೊಳ್ತಾ ಇದ್ದಾರೆ. ಆದ್ರೆ ಇವೊಬ್ಬ ರೌಡಿ ಶೀಟರ್ಗಿಂತನೂ ಕೂಡ, ಯಾಕಂದ್ರೆ ಗಂಡ ಹೆಂಡತಿ ಜಗಳ ಆದ್ರೆ ರೌಡಿ ಶೀಟ್ ಹಾಕ್ತಾರೆ ಪೊಲೀಸ್ನವರು. ಆದ್ರೆ ಈ ಅಮ್ಮ ಇವತ್ತು ಕೈಯಲ್ಲಿ ಮಚ್ಚಿಡಿದು ಒಬ್ಬ ಗಂಡಸರಿಗೆ ಹೊಡಿತಕ್ಕಂಥ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ನೋಡಿನಿ. ಹೆಣ್ಮಕ್ಳಿಗೆ ಹೊಡಿದ ನಾನು ನೋಡ್ತಿದ್ದೆ, ಆದ್ರೆ ಹೆಣ್ಮಗಳ ಕೈಯಲ್ಲಿ ಬೆಲ್ಟ್ ಮಚ್ಚನ್ನು ಹಿಡಿದು ಒಬ್ಬ ಗಂಡಸರಿಗೆ ಹೊಡಿತಿರ್ತಕ್ಕಂಥ ವಿಡಿಯೋ ಇವತ್ತು ವೈರಲ್ ಆಗಿರ್ತಕ್ಕಂಥದ್ದನ್ನ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅಶೋಕ್ ಅವರು, ವಿಧಾನ ಪರಿಷತ್ನ ನಾರಾಯಣ್ ಅವರು, ಇವತ್ತು ನೀವು ಮಾಡಿರ್ತಕ್ಕಂಥ ಹೋರಾಟದಿಂದ ಭಾರತೀಯ ಜನತಾ ಪಕ್ಷದ ಜನಪ್ರಿಯತೆ ಮೊದಲೇ 2023 ಚುನಾವಣೆಯಲ್ಲಿ ಮೊದಲನೇ ಇವತ್ತು ತಳಮಟ್ಟದಲ್ಲಿ ಹೋಗಿದೆ. ಬಿಜೆಪಿ 120 ಸೀಟ್ ಇದ್ದಿದ್ದು 70 ಸೀಟ್ ಬಂದಿದೆ, 67. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು 20 ಸೀಟ್ ಬರ್ಲಿಕ್ಕೂ ಸಾಧ್ಯ. ಮುಂದಿನ ದಿನಮಾನದಲ್ಲಿ ಯಾವ ರೀತಿ ನಾವು 89ರಲ್ಲಿ ಕೆಲಸ ಮಾಡ್ತಿದ್ದ ಹೆಂಗ್ 4 ಸೀಟ್ ಇದ್ವು ಕರ್ನಾಟಕ ರಾಜ್ಯದಲ್ಲಿ, 4 MP, 4 ಲೋಕಸಭಾ, 4 ವಿಧಾನ ಪರಿಷತ್ ಇದ್ವು ಆ ಟೈಮ್ನಲ್ಲಿ. ಅಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಚರ್ಚೆ, ಈ ಒಂದು ಮಹೇಶ್ ತೆಂಗಿನಕಾಯಿ ಮಾಡಿರ್ತಕ್ಕಂಥ ಅಚಾತುರ್ಯದಿಂದ ಒಬ್ಬ ಶಾಸಕರಿಗೆ ಇರಬೇಕಾಗಿರ್ತ ಅರ್ಹತೆಗಳೇನು, ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮಹಾನಗರ ಯಾವ ರೀತಿಯಾಗಿರ್ಬೇಕು, ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇವತ್ತು ಚೆನ್ನಮ್ಮ ಊರ್ತಾ ಇರ್ಬೋದು, ಮಹಾನಗರದಲ್ಲಿ ಫುಟ್ಪಾತ್ ಅತಿಕ್ರಮಣ ಇರ್ಬೋದು, ಸರಿಯಾದಂತ ಕಸ ವಿಲೇವಾರಿ ನೋಡ್ತಕ್ಕಂಥದ್ದು ಇರ್ಬೋದು, ಸರಿಯಾದಂತ ಹೆಲ್ತ್ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಇರ್ಬೋದು, ಆಸ್ಪತ್ರೆಗಳು ಸರಿ ನಡೀತಾ ಇದ್ದಾವೆ ಅಂತಕ್ಕಂಥ ಈ ರೀತಿ ಮಹಾನಗರದಲ್ಲಿ ಸಾವಿರಾರು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ಶಾಸಕರು ಕೇವಲ ಇಂಥ ಕ್ಷುಲ್ಲಕ ಕಾರಣಕ್ಕೆ ಇಡೀ ತಮ್ಮ ಸಮಯವನ್ನು ವ್ಯರ್ಥ ಮಾಡಿ ಈ ಒಂದು ಪ್ರಕರಣದಿಂದ ಕರ್ನಾಟಕ ಗೃಹ ಇಲಾಖೆಗೆ, ಸರ್ಕಾರಕ್ಕೆ ಮಸಿ ಬೆಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ
ನಾನು ಬಹಳ ದೊಡ್ಡ ಲೀಡರ್ ಆಗ್ತೀನಿ ಅಂತಕ್ಕಂಥ ಏನು ಅವರು ಈ ರೀತಿ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಕೂಡ ಈ ಬಿಜೆಪಿಯಲ್ಲಿ ಅಂತ ಅವರಿಂದ ಪಕ್ಷದ ಒಂದು ಘನತೆ ಗೌರವ ಹಾಳಾಗಿ ಹೋಗ್ತಾ ಇದೆ. ಆದ್ರಿಂದ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ಹೇಳೋದೇನಂತಂದ್ರೆ ಸಾಕನ್ನ, ಯಾಕಂದ್ರೆ ಒಬ್ಬ ಮೂಕ ಬಸವಣ್ಣ ಸೆಂಟ್ರಲ್ ಕ್ಷೇತ್ರದಲ್ಲಿ ನಿಂತರು ಕೂಡ ಎಲ್ಲಿ ಏನೈತಲ್ಲ ಅಲ್ಲಿ ಏನೋ ಒಂದ್ ಕಡೆ ಪಾರ್ಟಿ ಏನೋ ನಾವೆಲ್ಲರೂ ದುಡಿದ ಪರವಾಗಿ ಒಂದ್ ಸ್ವಲ್ಪ ಭದ್ರತೆ ಇದೆ. ಆದ್ರೆ ಇಂಥವ್ರಿಂದ ಇನ್ನೂ ನಿಮ್ಮ ಘನತೆ ಗೌರವ ಹಾಳು ಮಾಡ್ಕೋಬೇಡ್ರಿ. ಅದರಿಂದ ಮುಂದಿನ ದಿನಮಾನದಲ್ಲಿ ತೆಂಗಿನಕಾಯಿ ಭಯ ಕಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಅವ್ರು ಬಂದ್ಬಿಟ್ರೆ ಇನ್ನೊಬ್ರು ಮಹೇಶ್ ನಾಳವ್ರು ಇನ್ನು ಮತ್ತೆ ಯಾರು ಟಿಕೆಟ್ ತಗೊಂತಾರ ಅನ್ನೋರಿಗೆ ಆಗಿ ಹುಚ್ಚುತ್ತರಾಗರಗತೆ ಅವ್ರು ನಡೆದುಕೊಳ್ತಕ್ಕಂಥ ರೀತಿ ಕೇವಲ ಬಂದು ಗೃಹ ಲಕ್ಷ್ಮಿ ಏನು ಇಡೀ ರಾಜ್ಯದಲ್ಲಿನೇ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಗ್ಯಾರಂಟಿ ಯೋಜನೆ, ಒಂದು 5 ಯೋಜನೆ ಕರ್ನಾಟಕ ರಾಜ್ಯದಲ್ಲಿ. ಬಹುಶಃ ಬ್ರಹ್ಮಾಸ್ತ್ರಗಳು 5 ಯೋಜನೆಗಳದಾವಲ್ಲ, ಇಡೀ ಬ್ರಹ್ಮಾಸ್ತ್ರಗಳು. ಆ 5 ಯೋಜನೆಗಳನ್ನ ತಡೆ ಹಿಡಿತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿಲ್ಲ, ಯಾವುದೇ ಒಂದು ಶಕ್ತಿಗೂ ಇಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಬಹಳ ಖುಷಿಯಿಂದ ಇವತ್ತು ಬಸ್ ನಲ್ಲಿ ಓಡಾಡ್ತಾ ಇದಾರೆ. ಎಷ್ಟೋ ಜನ ನಮ್ಮ ತಾಯಂದಿರಿಗೆ ಅವರು ಕೊಂಡಿರ್ತಕ್ಕಂಥ ಅಕ್ಕಿಗೆ ಮಸಾಲೆಗೆ ತರತಕ್ಕಂಥ ಒಂದು ಶಕ್ತಿ ಇಲ್ಲ. ಕೆಲವೊಂದು ಬಡವರಿಗೆ 2,000 ದುಡ್ಡು ಕೊಡ್ತಾ ಇದ್ದಾರೆ. ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಕ್ಕಂಥದ್ದು ಯೋಜನೆ ಇವತ್ತು ನಡೀತಾ ಇದೆ. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಒಂದು 5 ಗ್ಯಾರಂಟಿಗಳನ್ನ ತಡೆ ಹಿಡಿತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ. ಮಾನ್ಯ ಮಹೇಶ್ ತೆಂಗಿನಕಾಯಿ ಆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳು 3 ತಿಂಗಳು ಪೇಮೆಂಟ್ ಲೇಟ್ ಆಗೋದು ನಿಜಾನೇ. ಆದ್ರೆ ಇವತ್ತು ಜನರಿಗೆ ಕೊಡ ಮಾಡತಕ್ಕಂಥ ದುಡ್ಡು ಸಾರ್ವಜನಿಕರ ತೆರಿಗೆ ಬಂದು ದುಡ್ಡು ಜಮಾ ಆದ್ಮೇಲೆ ದುಡ್ಡು ಕೊಡಬೇಕಾಗಿರ್ತಕ್ಕಂಥ ಒಂದು ಯೋಜನೆ ಎಲ್ಲೋ ಒಂದ್ ಕಡೆ 2 ತಿಂಗಳು ಬಂದಿದ್ದಿಲ್ಲ. ಅದನ್ನ ಒಂದು ದೊಡ್ಡ ಸೃಷ್ಟಿ ಮಾಡಿ 5,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಅದನ್ನ ದೊಡ್ಡ ಮೆರವಣಿಗೆ ಮಾಡಿಕೊಂಡಿದ್ದ. ಇದು ಕಾಂಗ್ರೆಸ್ ಅನ್ನು ಹೆದರ್ಸ್ಲಿಕ್ಕಲ್ಲ, ಮಹೇಶ್ ತೆಂಗಿನಕಾಯಿ ಮೆರವಣಿಗೆ ಮಾಡಿಕೊಂಡಿದ್ದ ಪ್ರಹ್ಲಾದ್ ಜೋಶಿ ನಾಯಕತ್ವಕ್ಕೆ ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಒಂದು ನಾಯಕತ್ವಕ್ಕೆ ಸೊಡ್ಡು ಹೊಡೆಯುವ ರೀತಿಯಲ್ಲಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇವತ್ತು ನಾನು ಇಲ್ಲಿ ಮಾಡಿ ಈ ಎಲ್ಲ ಪ್ರಕರಣಗಳಿಂದ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ, ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಪಶ್ಚಿಮ ಪದವೀಧರ ಇರ್ಬೋದು, ರಾಜ್ಯದಲ್ಲಿ ಆಗ್ತಕ್ಕಂಥ ಮುಂದಿನ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ನೆಲಕ್ಕೆ ಕಸ್ತದೆ. ಈ ಒಂದು ರೀತಿಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಸರಿಸಮವಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ರೀತಿ ಹುಬ್ಬಳ್ಳಿಗೆ ಬಂದು ಮೆರವಣಿಗೆ ಮಾಡಿದ್ದು ಇಡೀ ಕನ್ನಡಿಗರು ಇವತ್ತು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇವತ್ತು ಬಹಳ ಚರ್ಚೆ ಆಗಿರ್ತಕ್ಕಂಥ ಈ ವಿಚಾರದಿಂದ ಭಾರತೀಯ ಜನತಾ ಪಕ್ಷದ ಜನಪ್ರಿಯತೆ ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ತಳಮಟ್ಟದಲ್ಲಿ ಹೋಗ್ತದೆ. 2,10,000 ಲೀಡ್ ಇದ್ರೆ ಪ್ರಹ್ಲಾದ್ ಜೋಶಿ ಅವರು ಕಳೆದ ಲೋಕಸಭಾ ಚುನಾವಣೆ 90,000ಕ್ಕೆ ಬಂದಾರ. ಮುಂದಿನ ಲೋಕಸಭಾ ಚುನಾವಣೆ 2029ರಲ್ಲಿ ಇದೇ ರೀತಿ ಅಪರೂಪದ ಮಾತನ್ನು ಕೇಳ್ಕೊಂತ ನೀವು ಹೋದ್ರೆ 100ಕ್ಕೆ 100 ನಿಮ್ಮನ್ನು ಸೋಲಿಸಿ ಮನಿ ಕಳಿಸ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ.